ಇನ್ನು ಮ್ಯಾಚ್ ನಂಬರ್ 42 ನಮ್ಮ RCB ತಂಡ ಮತ್ತೆ RR ತಂಡ ಆಡ್ತಿದೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ನಡೆಯುತ್ತೆ. ಆಲ್ಮೋಸ್ಟ್ ನೀವು ನೋಡಿರ್ಬೋದು ಇಲ್ಲಿ ಪಿಚ್ ರಿಪೋರ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಇದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಾರ್ಮಲ್ ಆಗಿ ಇಲ್ಲಿ ಆಟ ಆಡಿದ್ರು ಕೂಡ ಇಲ್ಲಿ 170 ಇಂದ 180 ರನ್ನ ಇಲ್ಲಿ ಸ್ಕೋರ್ ಮಾಡಬಹುದು. ಇನ್ನು ಇದು ಪೇಸರ್ಸ್ ಗಳಿಗೆ ಜಾಸ್ತಿ ಅನುಕೂಲ ಇದೆ, ಸ್ಪಿನ್ನರ್ಸ್ ಗಳಿಗೆ ತುಂಬಾನೇ ಕಮ್ಮಿ ಅನುಕೂಲ ಇದೆ. ಇಲ್ಲಿ ಫಾಸ್ಟ್ ಬೌಲರ್ಸ್ ಗೆ ಇಲ್ಲಿ 39% ಅಷ್ಟು ಇಲ್ಲಿ ಅನುಕೂಲ ಇದ್ರೆ ಇಲ್ಲಿ ಸ್ಪಿನ್ನರ್ಸ್ ಗಳಿಗೆ ಕೇವಲ 12% ಮಾತ್ರನೇ ಇಲ್ಲಿ ಅನುಕೂಲ ಇದೆ. ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಇಲ್ಲಿ ಪೇಸರ್ಸ್ ಗಳು ಸ್ವಲ್ಪ ವಿಕೆಟ್ ತೆಗೆಯೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಲಾಸ್ಟ್ 5 ಇಯರ್ಸ್ ಇವರಿಬ್ಬರದು ಮುಖಾಮುಖಿ ನೋಡಕ್ ಹೋದ್ರೆ ಟೋಟಲ್ ಆಗಿ 12 ಟೈಮ್ಸ್ ಆಗಿದೆ. ಅದರಲ್ಲಿ RCB 8 ಬಾರಿ ಗೆದ್ದಿದ್ರೆ ಇಲ್ಲಿ RR ತಂಡ ಕೇವಲ 4 ಬಾರಿ ಗೆದ್ದಿದೆ. ಅಂದ್ರೆ ಇಲ್ಲಿ RCB ದೇ ಮೇಲ್ಗೈ ಇದೆ. ಈ ಒಂದು ಪಿಚ್ ಅಲ್ಲಿ ಯಾರೇ ಟಾಸ್ ವಿನ್ ಆದ್ರೂ ಕೂಡ ಇಲ್ಲಿ 100% ಇಲ್ಲಿ ಎಲ್ಲರೂ ಕೂಡ ಬಾಲಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಚೇಸಿಂಗು ಸಿಕ್ಕಾಪಟ್ಟೆ ಈಸಿ ಇದೆ. ಫಸ್ಟ್ ಬೌಲಿಂಗ್ ಮಾಡಿ ಗೆದ್ದಿರೋ ತಂಡ ಇಲ್ಲಿ 55% ಇದ್ರೆ ಇಲ್ಲಿ ಬ್ಯಾಟಿಂಗ್ ಮಾಡಿ ಗೆದ್ದಿರೋ ತಂಡ 45% ಇದೆ. ಆಲ್ಮೋಸ್ಟ್ ಇಲ್ಲಿ RCB ಆಡಿರೋ 3 ಮ್ಯಾಚ್ಗಳನ್ನು ಕೂಡ ಇಲ್ಲಿ ಟಾಸ್ ನ ಸೋತಿರಕ್ಕೆ ಆಲ್ಮೋಸ್ಟ್ ಪಂದ್ಯ ಸೋತಿದ್ದಾರೆ ಅಂತ ಹೇಳ್ಬೋದು. ಅದು ಕಳೆದ ಬಾರಿ ಆಡಿದ ಮ್ಯಾಚ್ ಅಂತೂ ಪಂಜಾಬ್ ಕಿಂಗ್ಸ್ ವಿರುದ್ಧ ಹೀನಾಯವಾಗಿ ಸೋತರು. ಅದು ಮಳೆ ಕೂಡ ಬಂತು, ಕೇವಲ 14 ಓವರ್ಗಳಿಗೆ ಇಲ್ಲಿ ಸೀಮಿತ ಇತ್ತು. ಬಟ್ ಇಲ್ಲಿ ಏನ್ 3 ಮ್ಯಾಚ್ ಆಡಿದಾರೋ ನಿಜವಾಗ್ಲೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಅಂತೂ ಇಲ್ಲಿ RCB ತಂಡದಿಂದ ಬಂದಿಲ್ಲ. ಏನಕ್ಕೆ ಅಂತಂದ್ರೆ ಮೊದಲನೇ ಮ್ಯಾಚ್ ಅಲ್ಲಿ 169 ರನ್, ಅದು 8 ವಿಕೆಟ್ ನ ಕಳ್ಕೊಂಡ್ರು. ಎರಡನೇ ಮ್ಯಾಚ್ ಅಲ್ಲಿ ಬರೀ 163 ರನ್, 7 ವಿಕೆಟ್ ಕಳ್ಕೊಂಡ್ರು. ಆ ನಂತರ 95 ರನ್ಗೆ 9 ವಿಕೆಟ್, 14 ಓವರ್ ಇತ್ತು. ಪಂಜಾಬ್ ಕಿಂಗ್ಸ್ ವಿರುದ್ಧ ಹೀನಾಯವಾಗಿ ಸೋತರು. ಇವತ್ತ 4ನೇ ಮ್ಯಾಚ್ ಇದೆ, ಯಾವ ರೀತಿ ಆಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕು. ಈ ಒಂದು ಪಿಚ್ ಅಲ್ಲಿ ಯಾರಪ್ಪ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ರಜತ್ ಪಾಟೀಲ್ ಅವರು, ಧ್ರುವ ಜುರೇಲ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಈ ಒಂದು ಪಿಚ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಬೌಲಿಂಗ್ ವಿಚಾರದಲ್ಲಿ ಬಂದ್ರೆ ತುಷಾರ್ ದೇಶಪಾಂಡೆ ಅವರು, ಸಂದೀಪ್ ಶರ್ಮಾ ಅವರು ಮತ್ತೆ ಯಶ್ ದಯಾಳ್ ಅವರು ತುಂಬಾ ಚೆನ್ನಾಗಿ ಈ ಒಂದು ಪಿಚ್ ಅಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇನ್ನು ಪ್ರಿಡಿಕ್ಷನ್ ನೋಡೋದಾದ್ರೆ ಇಲ್ಲಿ ನಮ್ಮ ಪ್ರಕಾರ ಟಾಸು ಮತ್ತೆ ಮ್ಯಾಚ್ ಎರಡನ್ನೂ ಕೂಡ ಇಲ್ಲಿ RCB ತಂಡನೇ ಗೆಲ್ಲುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅನಿಸಿಕೆ. ಇನ್ನು ನೀವೇನಾದ್ರೂ ಡ್ರೀಮ್ ಟೀಮ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಒಬ್ಬ ವಿಕೆಟ್ ಕೀಪರು, 4 ಜನ ಬ್ಯಾಟ್ಸ್ಮನ್, ಇಬ್ರು ಆಲ್ರೌಂಡ್ರು, 4 ಜನ ಬೌಲರ್ ಹಾಕೊಂಡು ಇಲ್ಲಿ ಬೌಲರ್ ನ ಕ್ಯಾಪ್ಟನ್, ಬ್ಯಾಟ್ಸ್ಮನ್ ನ ವೈಸ್ ಕ್ಯಾಪ್ಟನ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಒಂದು ಡ್ರೀಮ್ ಟೀಮ್ ಕೂಡ ರೆಡಿ ಆಗುತ್ತೆ. ಇನ್ನು RCB ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವುದೇ ಒಂದು ಬದಲಾವಣೆ ಇರಲ್ಲ ಅಂತ ಕಾಣಿಸುತ್ತೆ. ಏನಕ್ಕೆ ಅಂತಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಇಲ್ಲಿ ಲಿಯಾನ್ ಲಿವಿಂಗ್ ಸ್ಟೋನ್ ಅವ್ರ ಬದಲಾಗಿ ಇಲ್ಲಿ ರೊಮಾರಿಯೋ ಶೆಫರ್ಡ್ ಅವರು ಆಡಿದ್ರು. ಈಗ ಏನೊಂದು ಇತ್ತು ಅದೇ ಟೀಮ್ ನ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಇಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಇಲ್ಲಿ ಭರ್ಜರಿ ಜಯ ಕೂಡ ಸಾಧಿಸಿದ್ದಾರೆ. ಆಲ್ಮೋಸ್ಟ್ ಯಾವುದೇ ಬದಲಾವಣೆ ಕೂಡ ಇಲ್ಲಿ ಇರಲ್ಲ. ಆದ್ರೆ ಇಲ್ಲಿ ನಾಳೆ ಮ್ಯಾಚ್ ನಡೆಯೋದು ಸ್ವಲ್ಪ ಡೌಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ವೆದರ್ ರಿಪೋರ್ಟ್ ಪ್ರಕಾರ ಮಳೆ ಬರೋ ಚಾನ್ಸಸ್ ಹೆಚ್ಚಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡ್ಬೇಕಾದ್ರೂ ಇದೇ ರೀತಿಯಾಗಿತ್ತು. ಮತ್ತೆ ಒಂದು ವೇಳೆ ಇಲ್ಲಿ ಇವತ್ತ ಏನಾದ್ರೂ ಮಳೆ ಬಂದ್ರೆ ಇಲ್ಲಿ 15 ಓವರ್ ಆಗ್ಲಿ 10 ಓವರ್ ಆಗ್ಲಿ ಆಡೋ ಒಂದು ಸಾಧ್ಯತೆನೇ ಹೆಚ್ಚಿರುತ್ತೆ. ಆಲ್ಮೋಸ್ಟ್ ಟಾಸ್ ಅಂತೂ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಮೊದಲಿಗೆ ಇಲ್ಲಿ ಬೌಲಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ಸ್ವಲ್ಪ ನಾವು ಟಾಸ್ ಗೆದ್ದಿದ ತಕ್ಷಣ ಪಂದ್ಯ ಗೆದ್ವಿ ಅಂತ ಕೂಡ ಇಲ್ಲಿ ಅನ್ಕೊಳ್ಬಹುದು. ಇನ್ನು ನಮ್ಮ RCB ತಂಡ ಹೋಮ್ ಗ್ರೌಂಡ್ ಅಲ್ಲಿ ಇಲ್ಲಿ 3 ಮ್ಯಾಚ್ ಆಡಿದ್ದಾರೆ, 3ಕ್ಕೆ 3 ಕೂಡ ಸೋತಿದ್ದಾರೆ. ಕೆಲವೊಬ್ರು ಇಲ್ಲಿ ಏನಪ್ಪಾ ಟ್ರೋಲ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ RCB ತಂಡ ಮನೆಯಲ್ಲಿ ಇಲ್ಲಿ ಬೀದಿಲಿ ಹುಲಿ ಅಂತ ಅಂದ್ಬಿಟ್ಟು, ಅಂದ್ರೆ ನಮ್ಮ ಹೋಮ್ ಗ್ರೌಂಡ್ ಇಲ್ಲಿ ಸೋಲ್ತರಕ್ಕೆ ಇಲ್ಲಿ ಇವರು ಹೀನಾಯವಾಗಿ ಸೋಲ್ತಾರೆ, ಬೇರೆ ಗ್ರೌಂಡ್ ಅಲ್ಲಿ ಮಾತ್ರ ಅವ್ರು ಪೌರುಷನ್ ತೋರಿಸ್ತಾರೆ ಅನ್ನೋ ರೀತಿ ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಇಲ್ಲಿ 3ಕ್ಕೆ ಮುಕ್ತಾಯ ಮಾಡಿಬಿಟ್ಟು 4ನೇ ಮ್ಯಾಚ್ ಅಲ್ಲಿ ಇಲ್ಲಿ ಭರ್ಜರಿ ಜಯ ಸಾಧಿಸ್ಲಿ ನಮ್ಮ RCB ತಂಡದವರು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹರ್ಸೋಣ. ಇನ್ನು ಮುಖ್ಯವಾಗಿ RCB ತಂಡಕ್ಕೆ ಇನ್ನು 6 ಮ್ಯಾಚ್ಗಳಿದೆ, ಈ ಮ್ಯಾಚ್ ಕೂಡ ಸೇರಿ. ಇದರಲ್ಲಿ 3 ಮ್ಯಾಚ್ ಅಂತೂ ಗೆಲ್ಲೇಬೇಕು. ಏನಕ್ಕೆ ಅಂತಂದ್ರೆ ಆರಾಮಾಗಿ ಪ್ಲೇ ಆಫ್ಗೆ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ 3 ಮ್ಯಾಚ್ಗಳನ್ನ ಗೆಲ್ಲೇಬೇಕಾಗಿದೆ. ಅದರಲ್ಲೂ ಕೂಡ ಇಲ್ಲಿ ಒಂದೇಳೆ 4 ಮ್ಯಾಚ್ ಅಥವಾ 5 ಮ್ಯಾಚ್ ಅನ್ನ ಗೆದ್ವಿ ಅಂತಂದ್ರೆ ಟಾಪ್ 1 ಟಾಪ್ 2 ಸ್ಥಾನದಲ್ಲಂತೂ ಇದ್ದೇ ಇರ್ತೀವಿ. ಸೊ ವೀಕ್ಷಕರೇ, ಈಗ 6 ಮ್ಯಾಚ್ ಏನಿದೆ 6 ಮ್ಯಾಚ್ ಅಲ್ಲೂ ಕೂಡ ನಮ್ಮ RCB ತಂಡನೇ ಗೆಲ್ಲಿ ಟಾಪ್ 1 ಸ್ಥಾನದಲ್ಲಿ ಇರ್ಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹಾರೈಸೋಣ. ಮತ್ತೆ ಇವತ್ತು ನಡೀತಿರೋ ಪಂದ್ಯದಲ್ಲಿ ನೀವು ಯಾವ ಒಂದು ತಂಡಕ್ಕೆ ಸಪೋರ್ಟ್ ಮಾಡ್ತೀರ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.